ಓಕೆ, ಈ ಸೈಡ್ದು ಡೈಮೆನ್ಷನ್ ಬಂದು 30 ಇದೆ, 30 ಫೀಟ್ ಕ್ರಾಸ್ 30 ಫೀಟು, ಓವರಾಲ್ 900 ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ನೀವು ಎಲಿವೇಶನ್ ನೋಡ್ತಾ ಇದ್ದೀರಾ ಅಲ್ಲ, ಸೊ ಈ ಎಲಿವೇಶನಲ್ಲಿ ಫ್ರಂಟಲ್ಲಿ ಏನೇನು ಬಂದಿದೆ ಇದಕ್ಕೆಲ್ಲನೂ ನಾವು ಮೆಶ್ ವರ್ಕ್ ಮಾಡಿನೇ ಇದನ್ನೆಲ್ಲ ಮಾಡಿರೋದು. ಮನೆನ ಕಟ್ಸ್ಕೊಳ್ಬೇಕು ಅಂತ ಅನ್ಕೊಂತಿದ್ರೆ ಜನಗಳು, ನಿಮಗೆ ಏನಾದ್ರು ಅಡ್ವಾನ್ಸ್ ಏನಾದ್ರು ಕೊಡಬೇಕಾ ಸ್ಟಾರ್ಟಿಂಗ್? ಸರ್ ಅಡ್ವಾನ್ಸ್ ಅವೆಲ್ಲ ಖಂಡಿತ ಏನಿಲ್ಲ. ಸೊ ಅದೇ ಥರ ಸೇಮ್ ಆಪೋಸಿಟಲ್ಲಿ ಇನ್ನೊಂದು ರೂಮ್ ಇದೆ, ಇದು 10x12 ಬರುತ್ತೆ. ಓಕೆ, ಇದಕ್ಕೆ ವಿತ್ ಅಟ್ಯಾಚ್ ಬಾತ್ ಬಂದಿದೆ ಓಕೆ ಈ ರೂಮಿಗೆ. ಸ್ವಿಚ್ ಬೋರ್ಡ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ? ಸರ್ ಸ್ವಿಚ್ ಬೋರ್ಡ್ ಬಂದು ನಿಮಗೆ ಹೈಫೈ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ನಿಮಗೆ ಮತ್ತೆ ಪ್ಲಂಬಿಂಗ್ ಎಲ್ಲ ಬಂದು SS ಯೂಸ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ನಿಮಗೆ ಪ್ಲಂಬಿಂಗ್ ಪೈಪ್ಸ್ ಬಂದು ಆಶೀರ್ವಾದ್ ಯೂಸ್ ಮಾಡ್ತಾ ಇರೋದು ನಾವು. ಆಶೀರ್ವಾದ್, ಓಕೆ. ಹೌದು. ಸ್ಟೀಲ್ ಎಲ್ಲ ನಿಮಗೆ A1 ಯೂಸ್ ಮಾಡಿದ್ದೀವಿ. ಮತ್ತು ಸಿಮೆಂಟ್ ಬಂದು ಅಲ್ಟ್ರಾಟೆಕ್ ಬಿಲರ್ ಸೂಪರ್ 4353 ಗ್ರೇಡ್ ಎರಡು ಯೂಸ್ ಮಾಡಿದ್ದೀವಿ. ಕನ್ಸ್ಟ್ರಕ್ಷನ್ ಅಂದ್ರೆ ನಮ್ಗೆ ಇಂಟೀರಿಯರ್ ವರ್ಕ್ ಆಗಿರ್ಬೋದು, ಡಿಸೈನಿಂಗ್ ಆಗಿರ್ಬೋದು, ಆರ್ಕಿಟೆಕ್ಟ್ ಪ್ಲಾನ್ ಆಗಿರ್ಬೋದು, ಇಲ್ಲ ಸ್ಟ್ರಕ್ಚರಲ್ ಪ್ಲಾನ್ ಆಗಿರ್ಬೋದು, ಪ್ಲಾನಿಂಗ್ ಈಚ್ ಪ್ಲಾನಿಂಗ್ ಅಂದ್ರೆ ಪ್ರತಿಯೊಂದು ಪ್ಲಾನಿಂಗ್ ಬರುತ್ತೆ. ಇದು 12x13 ಇದೆ ಈ ರೂಮ್ ಡೈಮೆನ್ಷನ್. ಓಕೆ, ಸೊ ಇದಕ್ಕೆ ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದು ಸೇಮ್ ಕೆಳಗಡೆ ಏನು ಡೈಮೆನ್ಷನ್ ಬರುತ್ತೆ ಇದು ಕೂಡ ಅದೇ ಥರನೇ 10x3 ಇದೆ ಬಾಲ್ಕನಿ. ಪ್ಯಾಕೇಜ್ ಬಂದು 1850 ರುಪೀಸ್, ಅಂದರೆ 1850 ರೂಪಾಯಿ ಒಂದು ಸ್ಕ್ವೇರ್ ಫೀಟಿಗೆ ನಾವು ಕಸ್ಟಮರ್ ಹತ್ರ ಟೋಟಲ್ ಅಮೌಂಟ್ ಇದು ಮಾಡ್ಕೊಂಡಿರೋದು, ಅಂದರೆ ಪರ್ ಸ್ಕ್ವೇರ್ ಫೀಟ್ಗೆ. ಈ ಸೈಡ್ ಡೈಮೆನ್ಷನ್ ಬಂದು 30x30, ಸೊ ಟೋಟಲ್ 900 ಸ್ಕ್ವೇರ್ ಫೀಟ್ ಬರುತ್ತೆ. ನಾವು ಇದನ್ನು ಶುರು ಮಾಡಿ ಅಪ್ರಾಕ್ಸ್ ಇವಾಗ 7 ಮಂತ್ಸ್ ಆಯಿತು ಸರ್. ಇನ್ನು ಮ್ಯಾಕ್ಸಿಮಮ್ ಇನ್ನು 1 ಮಂತ್ ಒಳಗಡೆ ವರ್ಕ್ ಮುಗಿಯುತ್ತೆ. ಓಕೆ, 1 ಮಂತ್. ಹಾಯ್ ಫ್ರೆಂಡ್ಸ್, ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನಿವತ್ತು ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ಗೆ ಬನ್ನಿ ಅಂತ ಹೇಳ್ಬೋದು. ಇವ್ರು ನಿಮಗೆ ಮನೆಗಳನ್ನ ಮಾಡಿಕೊಡ್ತಾರೆ, ಅಂದರೆ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಯಾವುದೇ ರೀತಿಯಿಂದ ವರ್ಕ್ ಇದ್ರೂ ಕೂಡ ಅವ್ರು ನಿಮಗೆ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಳ್ಳೋಕ್ಕೆ ನಾನಿವತ್ತು ಬಂದಿದ್ದೀನಿ ಅಂತ ಹೇಳ್ಬೋದು. ಒಂದು ಪ್ರಾಜೆಕ್ಟ್ನ ನೋಡೋದಕ್ಕೆ ಬಂದಿದ್ದೀನಿ, ಯಾವ ರೀತಿ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಕಂಪ್ಲೀಟಾಗಿ ನೋಡೋದಕ್ಕೆ ಬಂದಿದ್ದೀನಿ. ಒಂದು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ, ಒಂದು ಕಡಿಮೆ ಬಂಡವಾಳದಲ್ಲಿ ಒಂದು ಮನೆ ಕಟ್ಕೊಳ್ಬೇಕು, ಕನ್ಸ್ಟ್ರಕ್ಷನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವ್ರದ್ದು ನೀವು ಕಾಂಟ್ಯಾಕ್ಟ್ನ ಮಾಡ್ಕೊಳ್ಬೋದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ನಾನಿವತ್ತು ಬಂದಿದ್ದೀನಿ. ಇವರು ಇಲ್ಲಿನ ಸರ್ ಇದ್ದಾರೆ, ಅವ್ರ ಹತ್ರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ನಮ್ಮ ಜೊತೆ ಈಗ ಬೆಲ್ಟ್ ಲೈನ್ ಕನ್ಸ್ಟ್ರಕ್ಷನ್ನ ಜಯಂಕರ್ ಅವರು ನಮ್ಮ ಜೊತೆ. ಸರ್ ನಮಸ್ತೆ. ಮೊದಲದಾಗಿ ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಕಂಪ್ನಿ ಬಗ್ಗೆ ನಮ್ಮ ವಿಷಯ ತಿಳಿಸ್ಕೊಳ್ಳಿ ಸರ್. ಕಂಪ್ನಿ ಸ್ಟಾರ್ಟ್ ಆಗಿ 2014 ಓಕೆ, ಕಂಪ್ನಿ ಸ್ಟಾರ್ಟ್ ಆಗಿ ಅರೌಂಡ್ 10 ಇಯರ್ಸ್ ಆಯಿತು. 10 ಇಯರ್ಸಿಂದ ಬಂದು ಮಾಡ್ತಾ ಇದ್ದೀವಿ. ಓಕೆ, ಅರೌಂಡ್ ಒಂದು 23 ಪ್ರಾಜೆಕ್ಟ್ಸ್ ಪ್ಲೇಸ್ ಆಗಿ ಕಂಪ್ಲೀಟ್ ಆಗಿದೆ, ಹ್ಯಾಂಡ್ ಓವರ್ ಮಾಡಿದ್ದೀವಿ. ಓಕೆ, ಇದು ಆ್ಯಕ್ಚುಲಿ 21st ಅಂದರೆ 31ನೇ ಪ್ರಾಜೆಕ್ಟ್ ಇದು. ಹೌದು, ಮಿಕ್ಕಿದ್ರೆ ಮುಂದೆ ಇದ್ದಿದ್ದು 2 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ. ಅದು ಇನ್ನು ಎಷ್ಟಿದೆ ಸರ್ ಮಾಡೋದು? ಇವಾಗ ನಮ್ದು 5 ಪ್ರಾಜೆಕ್ಟ್ ರನ್ನಿಂಗ್ ಇದೆ ಆಲ್ ಓವರ್ ಬ್ಯಾಂಗ್ಳೂರಲ್ಲಿ. 5 ಇದೆ. ಈ ಸತಿ ನಾವು ಇನ್ನೊಂದು ಏನು ಮಾಡಿದ್ದೀವಿ ಪ್ಲಾನ್ ಅಂದರೆ, ಇವಾಗ ನಾವು ಸದ್ಯಕ್ಕೆ ಬೆಂಗಳೂರು ಮಾತ್ರ ಮಾಡ್ತಿದ್ದು, ಇವಾಗ ತುಮಕೂರು ಮೈಸೂರು 2 ಮಾತ್ರ ಎಕ್ಸ್ಟೆಂಡ್ ಮಾಡಿದ್ದೀವಿ. ಈ ಟೈಮಿಂದ ಸಿಟಿಲಿ ಮಾತ್ರ ಮಾಡ್ತೀರಾ? ಸಿಟಿಲಿ ಮಾತ್ರ, ಔಟ್ಸ್ಕರ್ಟ್ಸ್ ಅಲ್ಲಿ ಖಂಡಿತ ಮಾಡಲ್ಲ, ಸಿಟಿಲಿ ಮಾತ್ರ ಮಾಡ್ತೀವಿ. ಈ ಟೈಮಿಂದ ಶುರು ಮಾಡೋಣ ಅಂತ ಪ್ಲಾನ್ ಮಾಡಿ. ಈಗ ಯಾವ ರೀತಿ ಅಂತ ಬಿಲ್ಡಿಂಗ್ಗಳನ್ನೆಲ್ಲ ನೀವು ಮಾಡ್ತೀರಾ ಸರ್? ಸರ್ ಕಮರ್ಷಿಯಲ್ಲು, ಸೆಮಿ ಕಮರ್ಷಿಯಲ್ಲು, ರೆಸಿಡೆನ್ಷಿಯಲ್ಲು, ಅಪಾರ್ಟ್ಮೆಂಟ್ ಅಂದರೆ ಅರೌಂಡ್ 8 ಫ್ಲೋರ್ಸ್ 10 ಫ್ಲೋರ್ಸ್ ಬೇಸ್ಡ್ ಅಂತ ಅದ್ರ ಮೇಲ್ಗಡೆ ಮಾಡ್ಕೊಡ್ತೀವಿ. ಓಕೆ, ನೀವು ಬರೀ ಕನ್ಸ್ಟ್ರಕ್ಷನ್ ಮಾತ್ರ ಇಂಟೀರಿಯರ್ ಏನೋ ಮಾಡ್ತೀರಾ? ಯಾವ ರೀತಿ? ಅದು ನಮ್ಮಲ್ಲಿ ಇನ್ನೊಂದು ಏನಂದರೆ, ನಮ್ಮಲ್ಲಿ ಬೇಸಿಕ್ ಪ್ಲಾನಿಂದ ಹಿಡಿದು ಪ್ರೀಮಿಯಂ ಪ್ಯಾಕೇಜ್ ತನಕ ಇದೆ. ಇಷ್ಟು ದಿನ 1600 ಇಂದ 2100 ರುಪೀಸ್ ತನಕ ಇತ್ತು. ಇವಾಗ ನಾವೇನು ಮಾಡಿದ್ದೀವಿ ಅದನ್ನು ಇನ್ನು 3 ಸ್ಲ್ಯಾಬ್ನ ಎಕ್ಸ್ಟ್ರಾ ಮಾಡಿದ್ದೀವಿ. 2351, 2551, 2851. ಟೋಟಲ್ ಅರೌಂಡ್ ನಮ್ಮ ಹತ್ರ 7 ಸ್ಲ್ಯಾಬ್ಸ್ ಇದೆ ಇವಾಗ. ಬೇಸ್ಡ್ ಆನ್ ಸ್ಲ್ಯಾಬ್ ಅಂದರೆ ಪ್ರೈಸಿಂಗ್ ಇನ್ಕ್ರೀಸ್ ಆದಷ್ಟು ಮೆಟೀರಿಯಲ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಇಂಟೀರಿಯರ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಇನ್ಕ್ಲೂಡ್ ಆಗುತ್ತೆ. ಈ ಪ್ಯಾಕೇಜ್ ಬಂದು 1850 ರುಪೀಸ್, ಅಂದರೆ 1850 ರೂಪಾಯಿ ಒಂದು ಸ್ಕ್ವೇರ್ ಫೀಟಿಗೆ ನಾವು ಕಸ್ಟಮರ್ ಹತ್ರ ಟೋಟಲ್ ಅಮೌಂಟ್ ಇದು ಮಾಡ್ಕೊಂಡಿರೋದು, ಅಂದರೆ ಪರ್ ಸ್ಕ್ವೇರ್ ಫೀಟ್ಗೆ. ಇದಕ್ಕೆ ನಾರ್ಮಲ್ ಆಗಿ ಇದಕ್ಕೆ ಇಂಟೀರಿಯರ್ ವರ್ಕ್ ಬರಲ್ಲ. ಈ ಪ್ಯಾಕೇಜಲ್ಲಿ ಇಂಟೀರಿಯರ್ ವರ್ಕ್ ಯಾವುದೇ ಕಾರಣಕ್ಕೂ ಬರಲ್ಲ. ಇನ್ನು ಅದು ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಈಗ ಕನ್ಸ್ಟ್ರಕ್ಷನ್ಗೆ ಏನೆಲ್ಲ ವರ್ಕ್ನ ನೀವು ಮಾಡಿಕೊಡ್ತೀರಾ ಸರ್? ಸರ್ ಇವಾಗ ಕನ್ಸ್ಟ್ರಕ್ಷನ್ ಅಂದರೆ ನಮ್ಗೆ ಇಂಟೀರಿಯರ್ ವರ್ಕ್ ಆಗಿರ್ಬೋದು, ಡಿಸೈನಿಂಗ್ ಆಗಿರ್ಬೋದು, ಆರ್ಕಿಟೆಕ್ಟ್ ಪ್ಲಾನ್ ಆಗಿರ್ಬೋದು, ಇಲ್ಲ ಸ್ಟ್ರಕ್ಚರಲ್ ಪ್ಲಾನ್ ಆಗಿರ್ಬೋದು, ಪ್ಲಾನಿಂಗ್ ಈಚ್ ಪ್ಲಾನಿಂಗ್ ಅಂದರೆ ಪ್ರತಿಯೊಂದು ಪ್ಲಾನಿಂಗ್ ಬರುತ್ತೆ. ಅಂದರೆ ಪ್ಯಾಕೇಜಸ್, ಹೈಯರ್ ಪ್ಯಾಕೇಜಸ್ ಹೋದಾಗ್ಲೂ ನಿಮ್ಗೆ ಏನಾಗುತ್ತೆ, ಪ್ರತಿಯೊಂದು ನಿಮಗೆ ಲಿಬ್ರಲ್ ಆಗಿ ನಮ್ಮ ಕಡೆಯಿಂದ ಏನು ನಿಮಗೆ ಕೊಡಬೇಕು ಪ್ರತಿಯೊಂದು ನಾವು ನಮ್ಮ ಕಡೆಯಿಂದ ಇದು ಮಾಡಿಕೊಡ್ತೀವಿ. ಓಕೆ, ಪ್ಯಾಕೇಜಸ್ ಅಂದರೆ ಪ್ಯಾಕೇಜ್ ಫಾರ್ ಎಕ್ಸಾಂಪಲ್ 1600 ರೂಪಾಯಿ, 1805 ರೂಪಾಯಿ ಆ ಪ್ಯಾಕೇಜ್ಗೆ ಹೋದಾಗ ಖಂಡಿತ ನಮಗೂ ತುಂಬ ಕಷ್ಟ ಆಗುತ್ತೆ. ಅದು ಆ ಪ್ಯಾಕೇಜಲ್ಲಿ ನಾವು ಆದಷ್ಟು ಕಡಿಮೆ ಕೊಡ್ತೀವಿ. ಲಿಮಿಟೆಡ್ ಏನು ಬರುತ್ತೆ ಲಿಮಿಟೆಡ್ ಕೊಡ್ತೀವಿ. ಜೊತೆಗೆ ಇನ್ನೊಂದು ಏನಂದರೆ, ಈ ಇದರಲ್ಲಿ ವರ್ಕಲ್ಲಿ ನಿಮಗೆ ನಾರ್ಮಲ್ ಆಗಿ ಫ್ಲೋರಿಂಗ್ ಎಲ್ಲ ಗ್ರೆನೇಟ್ ಬರೋದು, ನಾವಿಲ್ಲಿ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಮಾರ್ಬಲ್ ಎಕ್ಸ್ಟ್ರಾ ಆಗಿದೆ. ಅದು ಮಾರ್ಬಲ್ ಏನು ಗುಜರಾತಿಂದ ಕಸ್ಟಮರ್ ತರಿಸ್ಕೊಟ್ಟಿರೋದು. ಅದೇನು ಬಂದಿರುತ್ತೆ ಪ್ರೈಸಿಂಗ್, ಆ ಪ್ರೈಸಿಂಗ್ ನಮ್ಮ ಕಡೆಯಿಂದ ಕಸ್ಟಮರ್ ಏನು ಅಗ್ರಿಮೆಂಟಲ್ಲಿ ಏನು ಮೆನ್ಷನ್ ಮಾಡಿರ್ತೀವಿ ಆ ಪ್ರೈಸ್ನ ಕಸ್ಟಮರ್ ನಾವು ಕೊಟ್ಟಿರ್ತೀವಿ. ಮಿಕ್ಕಿದೆ ಅಡಿಷನಲ್ ಆಗಿ ಕಸ್ಟಮರ್ ಏನು ರಿಮೈನಿಂಗ್ ಏನು ಕೈಯಿಂದ ಇದು ಮಾಡಿಕೊಂಡು
ಅವ್ರು ತೊಗೊಂಬಂದು ಕೊಟ್ಟಿರೋದು ನಾವು ಲೇಯಿಂಗ್ ಮಾಡಿಕೊಟ್ಟಿರೋದು ಅಷ್ಟೇ. ನಿಮ್ಗೆ ಅರೌಂಡ್ ಈ ಮಾರ್ಬಲ್ ಇದೇ ಥರ ಲೇಯಿಂಗ್ ಬೇಕಾದ್ರೆ ಖಂಡಿತ ಮಾಡ್ಕೊಡ್ತೀವಿ, ತೊಂದರೆ ಇಲ್ಲ. ಈ ಥರ ಬೇಕಂದ್ರೆ ನಾರ್ಮಲಾಗಿ 80 rupees ಕೊಡ್ತೀವಿ ಪರ್ಚೇಸ್ ಕಾಸ್ಟ್ ನಿಮಗೆ ಗ್ರೆನೇಟ್ ಅಂದರೆ 1850 rupeesಲ್ಲಿ. ನಿಮಗೆ ಇದು ಅರೌಂಡ್ 120-130 rupees ಆಗುತ್ತೆ ಕಾಸ್ಟಿಂಗು, ಅಂದರೆ ಅರೌಂಡ್ 40 rupees 50 rupees ಜಾಸ್ತಿ ಆಗುತ್ತೆ. ಮಾಡ್ಕೊಡಿದ್ರೆ ಖಂಡಿತ ಮಾಡ್ಕೊಡ್ತೀವಿ, ಅದೇ ತೊಂದರೆ ಇಲ್ಲ. ಓಕೆ, ಈ ಪ್ರಾಜೆಕ್ಟ್ ಎಷ್ಟಕ್ಕೆ ಮುಗ್ದಿರೋದು ಸರ್? ಸೊ ಇದು ಓವರಾಲ್ ಬಂದು 56 lakhs ಆಗಿದೆ ಸರ್, 56 ಲಕ್ಷ ಆಗಿದೆ. ಓವರಾಲ್ ಆಗಿ ಎಲ್ಲದೂ ಕೂಡ ಇನ್ಕ್ಲೂಡ್ ಆಗಿದೆ? ಹೌದು, ಪ್ರತಿಯೊಂದು ಇನ್ಕ್ಲೂಡ್ ಆಗಿದೆ ಸರ್. ಕಸ್ಟಮರ್ ತಗೊಳ್ಳಿ, ಕಸ್ಟಮರ್ದು ನೀವು ಇದು ತಗೋಬೋದು ಅಂತಂದರೆ. ಓಕೆ, ಕೀನ ಅವ್ರಿಗೆ ಹ್ಯಾಂಡ್ ಹೌದು, ಹೌದು. ಓಕೆ, ಮನೆನ ಕಟ್ಸ್ಕೊಳ್ಬೇಕು ಅಂತ ಅನ್ಕೊಂತಿದ್ರೆ ಜನಗಳು, ನಿಮಗೆ ಏನಾದ್ರು ಅಡ್ವಾನ್ಸ್ ಏನಾದ್ರು ಕೊಡಬೇಕಾ ಸ್ಟಾರ್ಟಿಂಗ್? ಸರ್ ಅಡ್ವಾನ್ಸ್ ಅವೆಲ್ಲ ಖಂಡಿತ ಏನಿಲ್ಲ. ನಾರ್ಮಲ್ ಆಗಿ ಬರೋಕ್ಕಿಂತ ಮುಂಚೆ ಒಂದ್ಸತಿ ಅಪಾಯಿಂಟ್ಮೆಂಟ್ ಅಂತ ಏನಾದ್ರು ಅಪಾಯಿಂಟ್ಮೆಂಟ್ ತೊಗೋಬೇಕು. ನಮ್ಮ ಶೆಡ್ಯೂಲ್ ಏನಿದೆ ಶೆಡ್ಯೂಲ್ ಚೆಕ್ ಮಾಡ್ಕೊಂಡು ಹೇಳ್ತೀವಿ ಯಾವಾಗ ಬರಬೇಕು ಅಂತ. ಆದಷ್ಟು ಫಾಸ್ಟಾಗಿ ರಿಪ್ಲೈ ಮಾಡೋ ಜವಾಬ್ದಾರಿ ನಮ್ಮದು, ನಾವು ಮಾಡ್ಕೊಡ್ತೀವಿ. ಓಕೆ, ಮಾಡ್ಕೊಡ್ತೀರಾ? ಈಗ ನಿಮ್ಮನ್ನ ವಿಸಿಟ್ ಮಾಡಿದ್ಮೇಲೆ ಯಾವ ರೀತಿ ಎಲ್ಲ ಪ್ರೊಸೀಜರ್ ಇರುತ್ತೆ ಸರ್? ಸರ್ ವಿಸಿಟ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಕಸ್ಟಮರ್ ಒಬ್ಬರು ಬರ್ತಾರೆ ನನ್ನ ಹತ್ರ. ಬಂದಾಗ ನಾರ್ಮಲ್ ಆಗಿ ಏನು ಬೇಕು ಪ್ಲ್ಯಾನ್ ಆಗಿರ್ಬೋದು, ಡಿಸ್ಕಷನ್ ನಡೆಯುತ್ತೆ. ಕ್ವಾಲಿಟಿ ಆಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು, ಯಾವ ಥರ ಏನು ಬೇಕು ಅಂತ ಅವ್ರು ಕೇಳ್ಕೊತಾರೆ. ಬೇಸ್ಡ್ ಆನ್ ಅದ್ರ ಮೇಲೆ ನಾವು ಪ್ರತಿಯೊಂದು ಅವ್ರಿಗೆ ಕಸ್ಟಮರ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೆಕೆಂಡ್ ಅವರು ಫೈನಲೈಸ್ ಮಾಡ್ಕೊಂಡ್ರೆ ಕಾಸ್ಟಿಂಗ್ ಫೈನಲೈಸ್ ಮಾಡ್ಕೊಂಡು, ಜೊತೆಗೆ ನೆಗೋಷಿಯೇಷನ್ ಏನಾಗಿದೆ ನೆಗೋಷಿಯೇಷನ್ ಮಾಡ್ಕೊಳ್ಳೋದು ಬೇಸ್ಡ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಥರ್ಡ್ ನಿಮಗೆಲ್ಲ ಪ್ರತಿಯೊಂದೆಲ್ಲ ಓಕೆ ಆದಮೇಲೆ ಅಗ್ರಿಮೆಂಟ್ ಅಂತ ಮಾಡ್ತೀವಿ. ಅಗ್ರಿಮೆಂಟ್ ಕಂಪಲ್ಸರಿ ನಮ್ಮಲ್ಲಿ, ಅಗ್ರಿಮೆಂಟಲ್ಲೇ ಖಂಡಿತ ನಾವು ಮಾಡಲ್ಲ. ಅಗ್ರಿಮೆಂಟ್ ಮ್ಯಾಂಡೇಟ್ರಿ. ಅಗ್ರಿಮೆಂಟ್ ಮಾಡ್ತೀವಿ. ಅಗ್ರಿಮೆಂಟ್ ಮಾಡಿದ ತಕ್ಷಣ ಆರ್ಕಿಟೆಕ್ಟ್ನ ಭೇಟಿ ಮಾಡಿಸ್ತೀವಿ. ಆರ್ಕಿಟೆಕ್ಟ್ನ ಭೇಟಿ ಹಾಕಿಂತ ಮುಂಚೆ ನಾವು 50,000 ಅಡ್ವಾನ್ಸ್ ತೊಗೊತೀವಿ. ಇನ್ ರೆಸ್ಟ್ ಆಫ್ ವರ್ಕ್ ಯಾವಾಗ ಶುರು ಮಾಡ್ತೀವಿ, ಶುರು ಮಾಡಿ ಒಂದು 3 to 4 days ಆದಮೇಲೆ ಪೇಮೆಂಟ್ ಮಿಕ್ಕಿ ನಾವು ಪೇಮೆಂಟ್ ಇದು ಮಾಡ್ಕೊಡೋದು. ಅದು ಬೇಸ್ಡ್ ಆನ್ ಸ್ಟ್ರಕ್ಚರ್ ಡಿಸೈನ್ ಮೇಲೆ ಏನು ಡಿಪೆಂಡ್ ಇರುತ್ತೆ, ಅದ್ರ ಮೇಲೆ ಕಾಸ್ಟಿಂಗ್ ಡಿಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 30-40, 40-60 ಇಲ್ಲ 20-20/30 ಬೇಸ್ಡ್ ಆನ್ ಮೆಜರ್ಮೆಂಟ್ ಮೇಲೆ ಪ್ರೈಸಿಂಗ್ ಅದು ಡಿಫರ್ ಆಗುತ್ತೆ, ಎಷ್ಟು ಇದಾಗುತ್ತೆ ಅಂತ. ಈಗ ಎಲ್ಲದೂ ಕೂಡ ವಾಸ್ತು ಪ್ರಕಾರವಾಗಿ ಇರುತ್ತಾ ಸರ್? ಹೇಗೆ ಸರ್ ಖಂಡಿತ ವಾಸ್ತು ಇಲ್ಲದೆ ಖಂಡಿತ ಕೆಲಸ ಮಾಡಲ್ಲ. ವಾಸ್ತು ಬೇಕೇ ಬೇಕು. ಬೇಸಿಕ್ ವಾಸ್ತು ಏನು ಬೇಕು, ಬೇಸಿಕ್ ವಾಸ್ತು ಫಾಲೋ ನಾವು ಮಾಡ್ತೀವಿ. ಇಂಟರ್ನಲ್ ವಾಸ್ತು ಬೇಕು ಅಂದರೆ ಖಂಡಿತ ನಾವು ಮಾಡಲ್ಲ. ಯಾರೋ ವಾಸ್ತು ಕನ್ಸಲ್ಟೆಂಟ್ ಯಾರು ಇರ್ತಾವೆ ನಮಗೆ ಅವರೇ ಭೇಟಿ ಆಗಬೇಕಾಗುತ್ತೆ. ಬೇಸಿಕ್ ವಾಸ್ತು ಏನು ಬರಬೇಕು ಖಂಡಿತ ನಾವು ಮಾಡ್ತೀವಿ. ಇಂಜಿನಿಯರ್ ಸ್ಕೆಚಿಂಗ್ ಮಾಡ್ಕೊಂಡು ಹೌದು, ಸ್ಕೆಚಿಂಗಲ್ಲಿ ಪ್ರತಿಯೊಂದು ಸ್ಕೆಚಿಂಗಲ್ಲಿ ಬರುತ್ತೆ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ನೀವು ಸ್ಲ್ಯಾಬ್ ಯಾವುದೇ ಸ್ಲ್ಯಾಬ್ ನಮ್ಮ ಹತ್ರ ತೊಗೊಳ್ಳಿ, ಆ ಸ್ಲ್ಯಾಬಲ್ಲಿ ನಿಮಗೆ ಪ್ಲಾನಿಂಗ್ ಪ್ರತಿಯೊಂದು ನಮ್ಮ ಕಡೆಯಿಂದ ಇರುತ್ತೆ. ಅಂದರೆ ಪ್ಲಾನಿಂಗ್ ಎಕ್ಸ್ಕ್ಲೂಡ್ ಇಲ್ಲ, ಎಲ್ಲ ಇನ್ಕ್ಲೂಡ್ ಇರುತ್ತೆ. ಪ್ಯಾಕೇಜ್ ಫಾರ್ ಎಕ್ಸಾಂಪಲ್ 1,600 rupees ಇಲ್ಲ 2,850 rupees ಪ್ಯಾಕೇಜ್. ಯಾವ್ದಾರ ಈ ಬಿಟ್ವೀನಲ್ಲಿ ಯಾವ ಪ್ಯಾಕೇಜ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರು ಅದರಲ್ಲಿ ನಿಮಗೆ ಪ್ರತಿಯೊಂದು ಇನ್ಕ್ಲೂಡ್ ಅನ್ನೋದಕ್ಕಿಂತ ನಿಮಗೆ ಆರ್ಕಿಟೆಕ್ಟ್ ಪ್ಲಾನಿಂಗ್ ಆಗಿರ್ಬೋದು, ಫ್ರಂಟ್ ಎಲಿವೇಷನ್ ಆಗಿರ್ಬೋದು, ಫ್ಲೋರ್ ಪ್ಲಾನ್, ಸ್ಟ್ರಕ್ಚರಲ್ ಪ್ಲಾನ್ ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇದಕ್ಕೆಲ್ಲ ಯಾರು ಎಕ್ಸ್ಕ್ಲೂಡ್ ಮಾಡಲ್ಲ. ಏನಕ್ಕೆ ಏನಕ್ಕೆ ಅಂತ ಇದನ್ನ ಮೆನ್ಷನ್ ಮಾಡ್ತೀನಿ ಅಂದರೆ, ಬರೀ ಪ್ಲಾನಿಂಗ್ ಅಂತ ಹೋದರೆ ನೀವು ಹೊರಗಡೆ ಆರ್ಕಿಟೆಕ್ಟ್ನ ವಿಸಿಟ್ ಮಾಡಿದಾಗ ಏನಾಗುತ್ತೆ, ಕಾಸ್ಟಿಂಗ್ ನಿಮ್ಗೆ ಇದೇನೆ ನಿಮ್ಗೆ ಅರೌಂಡ್ 1,20,000 to 1,60,000 ತನಕ ಚಾರ್ಜ್ ಮಾಡ್ತಾರೆ ಫಾರ್ 30-40 ಸೈಟ್. ಓಕೆ, 30-40 ಸೈಟ್ಗೆ 1.5 ಲಕ್ಷ ತನಕ ಮ್ಯಾಕ್ಸಿಮಮ್ ಚಾರ್ಜ್ ಮಾಡ್ತಾರೆ. ಅದನ್ನ ನಾವೇನು ಮಾಡ್ತೀವಿ, ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಅದು ಎಕ್ಸ್ಕ್ಲೂಡ್ ಯಾವುದೇ ಪ್ಯಾಕೇಜ್ ತೊಗೊಂಡು ಖಂಡಿತ ಅದು ಎಕ್ಸ್ಕ್ಲೂಡ್ ಇಲ್ಲ, ಎಲ್ಲ ಇನ್ಕ್ಲೂಡ್ ಇರುತ್ತೆ. ಓಕೆ, ಈಗ ನಿಮ್ಮ ಆಫೀಸ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ? ಸರ್ ಆಫೀಸ್ ಬಂದು ಒಂದು ಮಲ್ಲೇಶ್ವರಂ ಇದೆ, ಒಂದು ಸಂಜಯ್ ನಗರ್ ಇದೆ. ಓಕೆ, ಎರಡು ಕಡೆ ಆಫೀಸ್ ಇದೆ. ಎಲ್ಲಿ ಬೇಕಾದ್ರೂ ಬಂದು ಭೇಟಿ ಆಗ್ಬೋದು. ಅಂದರೆ ಅವ್ರು ನಿಯರೆಸ್ಟ್ ಪ್ಲೇಸ್ ಎಲ್ಲಿರುತ್ತೆ ಅವ್ರು ಭೇಟಿ ಆಗ್ಬೋದು. ಮಲ್ಲೇಶ್ವರಂ ಬಂದ್ಬಿಟ್ಟು ನಿಮ್ಗೆ ಎಕ್ಸಾಕ್ಟಾಗಿ ಬಿಟ್ವೀನ್ 8th and 9th ಕ್ಲಾಸ್ ಬಿಟ್ವೀನ್ ಬರುತ್ತೆ. ನಂಬರ್ 24 ಬರುತ್ತೆ. ಫಸ್ಟ್ ಫ್ಲೋರ್ ಆಫೀಸ್ ಇದೆ. ಹೌದು, ನಿಮ್ಗೆ ಇನ್ನೊಂದೇನೋ ವೆಬ್ಸೈಟಲ್ಲಿ ನಿಮಗೆ ನಮ್ಮ ಕಂಪ್ನಿ ಹೆಸರು ಆ್ಯಡ್ ಮಾಡಿದ ತಕ್ಷಣ ಡೀಟೇಲ್ಸ್ ಅಲ್ಲೇ ಸಿಕ್ಬಿಡುತ್ತೆ. ಆಫೀಸ್ ಅಡ್ರೆಸ್ ಸಿಕ್ಕಿ ಖಂಡಿತ ನೋಡ್ಕೊಂಡು ನೀವು ಬರ್ಬೋದು. ಓಕೆ ಫ್ರೆಂಡ್ಸ್, ನನ್ನದು ಈಗ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ನ ಪ್ರಾರ್ಥನಾ ಅವರು ಅಂತಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಮೊದಲದಾಗಿ ಈ ಬಿಲ್ಡಿಂಗ್ಗೆ ಏನೆಲ್ಲ ಮಾಡಿದ್ರು ಅನ್ನೋ ನಮ್ಮ ವಿಷಯ ತಿಳಿಸ್ಕೊಡಿ ಮೇಡಮ್. ಸೊ ಸ್ಟಾರ್ಟಿಂಗ್ ಇದು ಪಾರ್ಕಿಂಗ್ ಏರಿಯಾ ಬರುತ್ತೆ. ಓಕೆ, ಸೊ ಇಲ್ಲಿಂದ ನೀವು ಬಂದರೆ ಎಕ್ಸ್ಟರ್ನಲ್ ಸ್ಟೇರ್ಕೇಸ್ ಸ್ಟಾರ್ಟ್ ಆಗುತ್ತೆ. ಇದು ಬಂದು ನಾವು ಡಬಲ್ ಲೇಯರ್ 40 mm ಲುಕ್ ವೈಸಿಗೋಸ್ಕರ 40 mm ಯೂಸ್ ಮಾಡಿದ್ದೀವಿ. ಓಕೆ, ಸೊ ನೀವು ನೋಡ್ಬೋದು, ಇದು ಎಲ್ಲ ಫುಲ್ ಎಕ್ಸ್ಟರ್ನಲ್ ಸ್ಟೇರ್ಕೇಸ್ ಬಂದು ನಾವು ಡಬಲ್ ಲೇಯರೇ ಕೊಟ್ಟಿದ್ದೀವಿ. ಓಕೆ, ಡಬಲ್ ಲೇಯರ್ ಇದು? ಹೌದು, 40 mm ಬರುತ್ತೆ ಇದು. ಓಕೆ, ಸೊ ನೀವು ಹಿಂದೆ ನೋಡಿದ್ರೆ ನಿಮಗೆ ಕ್ರಾಸ್ ವೆಂಟಿಲೇಷನ್ಗೋಸ್ಕರ ವೆಂಟಿಲೇಟರ್ ಗ್ರಿಲ್ ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಸೊ ಅದೇ ರೀತಿ ನಿಮ್ಗೆ ಆಪೋಸಿಟಲ್ಲಿ ವಾಲ್ ಕ್ಲಾಡಿಂಗ್ ಕಾಣಿಸುತ್ತೆ ಮೇನ್ ಡೋರಿಗೆ ಆಪೋಸಿಟಲ್ಲಿ. ಓಕೆ, ಸೊ ನಿಮ್ಮ ಲೆಫ್ಟ್ ಸೈಡಿಗೆ ಒಂದು ವೆಂಟಿಲೇಷನ್ಗೆ ಒಂದು ಪ್ರೊವೈಡ್ ಇದೆ. ಓಕೆ, ಸೊ ಇದು ಒಂದು ಮೇನ್ ಡೋರ್ ಫ್ರೇಮ್. ಇದು ಬರ್ಮಾ ಟೀಕಿಂದ ಯೂಸ್ ಮಾಡಿರೋದು. ಸೊ ಇದು ಬಂದು ಲಿವಿಂಗ್ ಏರಿಯಾ. ನಿಮಗೆ ಲಿವಿಂಗ್ ಏರಿಯಾ ಡೈಮೆನ್ಷನ್ ಬಂದು 20/12 ಇದೆ. ಸೊ ಅಕ್ರಾಸ್ ಡೈಮೆನ್ಷನ್. ಆ ಕಡೆ ನಿಮಗೆ ಪೂಜಾ ರೂಮ್ ಇದೆ, ಅದು 4/5 ಇದೆ ನಿಮಗೆ ಡೈಮೆನ್ಷನ್. 2/5? ಹೌದು, 4/5 ಬರುತ್ತೆ. ಅದು ಕೂಡ ಫುಲ್ ಮಾರ್ಬಲ್ ಕ್ಲಾಡಿಂಗೇ ಇದೆ. ಫ್ಲೋರಿಂಗ್ ಹಾಂ
ಇದು ಬಂದು ರೂಮ್, ಮಾಸ್ಟರ್ ಬೆಡ್ರೂಮ್. ಇದು ಅಪ್ರಾಕ್ಸ್ ನಿಮಗೆ 12/10 ಬರುತ್ತೆ ರೂಮ್ ಡೈಮೆನ್ಷನ್ ವಿತ್ ಅಟ್ಯಾಚ್ ಬಾತ್ ಇದೆ. ಮಾಸ್ಟರ್ ಬೆಡ್ರೂಮಾ? ಹೌದು, ಇದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್. ನಿಮಗೆ ಬಾತ್ರೂಮಲ್ಲಿ ಕೂಡ ಫುಲ್ ಮಾರ್ಬಲ್ ಕ್ಲಾಡಿಂಗ್ ಕೊಟ್ಟಿದ್ದೀವಿ ನಾವು. ಓಕೆ. ಫುಲ್ ಫ್ಲೋರಿಂಗ್ ಆ್ಯಂಡ್ ಎಲ್ಲನೂ ನಿಮಗೆ ವಾಲ್ ಕ್ಲಾಡಿಂಗ್ ಕೂಡ ಮಾರ್ಬಲ್ ಇದೆ. ಈಗ ವಿಂಡೋಸ್ಗೆಲ್ಲ ಯಾವ ವುಡ್ನ ಯೂಸ್ ಮಾಡಿದ್ರೆ? ಸೊ ವಿಂಡೋಸಿಗೆ ಬಂದು ನಾವು ಸಾಲ್ವುಡ್ ಯೂಸ್ ಮಾಡಿದ್ದೀವಿ. ಓಕೆ. ಎಲ್ಲ ವಿಂಡೋಸ್ ಮತ್ತು ಇಂಟರ್ನಲ್ ಡೋರ್ಸ್ ಮಾತ್ರ ಸಾಲ್ವುಡ್ ಯೂಸ್ ಮಾಡಿದ್ದೀವಿ. ಓಕೆ. ಸೊ ಇದು ಒಂದು ಕಿಚನ್ ಏರಿಯಾ. ನಿಮ್ಗೆ ಇದು ಅಪ್ರೋಕ್ಸ್ 12/12 ಬರುತ್ತೆ ನಿಮಗೆ ಕಿಚನ್ ಏರಿಯಾ ಬಂದು. ಓಕೆ. ಸೊ ಕಿಚನ್ ನಿಮ್ಮ ಕೌಂಟರ್ ಸ್ಲ್ಯಾಬ್ ಬಂದು ಇದು ಕೂಡ 40 mm ಇದೆ. 40 mm? ಹೌದು. ಓಕೆ. 14 mm? ಹೌದು, 40 mm ಇದೆ. ಓಕೆ. ಸೊ ಇದು ಬಂದು ಯುಟಿಲಿಟಿ ಏರಿಯಾ. ಓಕೆ. ಸೊ ಇದು ಬಂದು 10/3 ಇದೆ. 10/3? ಹೌದು. ಓಕೆ. ಏನು ಗ್ಲಾಸ್ ಫಿಟ್ಟಿಂಗ್ ಬರುತ್ತಾ ಇದು ಹೇಗೆ? ಹೌದು, ಇಲ್ಲಿ MS ಗ್ರೇಸ್ ವಿತ್ ಗ್ಲಾಸ್ ಫಿಟ್ಟಿಂಗ್ ಬರುತ್ತೆ ಇದು. ಓಕೆ. ಸೊ ನೆಕ್ಸ್ಟ್ ಇದು ಬಂದು ನಿಮ್ಗೆ ಇಂಟರ್ನಲ್ ಸ್ಟೇಜ್. ಈ ಬಿಲ್ಡಿಂಗಲ್ಲಿ ನಿಮಗೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸ್ಟೇರ್ಕೇಸ್ ಎರಡೂ ಇದೆ. ಓಕೆ. ಸೊ ಇದು ಒಂದು ಲಾಂಗ್ ಸ್ಪ್ಯಾನ್ ವಿಂಡೋ ಕೊಟ್ಟಿದ್ದೀವಿ ನಾವು. ಹಾಂ ಹಾಂ. ಸೊ ಇಂಟರ್ನಲ್ ಸ್ಟೇಜಲ್ಲೂ ಸೇಮ್ ನಾವು 40 mm ಪ್ರೊವೈಡ್ ಮಾಡಿದ್ದೀವಿ. ಇದಕ್ಕೆ ಇನ್ನೂ ಓವರ್ಲುಕ್ ಕೊಡೋದಕ್ಕೋಸ್ಕರ ಒಂದು ಮಿಡ್ಡಲ್ಲಿ ಒಂದು ಗ್ರೇ ಬ್ಯಾಂಡ್ ಇದೆ. ಹಾಂ ಹಾಂ. ಓಕೆ. ಆ್ಯಂಡ್ ಜಸ್ಟ್ ಒಂದು ವಾಲ್ ಕ್ಲಾಡಿಂಗ್ ಮಾಡಿದ್ದೀವಿ. ಓಕೆ. ನೆಕ್ಸ್ಟ್ ಸೊ ಇದು ಬಂದರೆ ಇದು ಒಂದು ರೂಮ್ ಬರುತ್ತೆ. ಇದು 12/13 ಇದೆ ಈ ರೂಮ್ ಡೈಮೆನ್ಷನ್ನು. ಓಕೆ. ಸೊ ಇದಕ್ಕೆ ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. ಹಾಂ ಹಾಂ. ಸೊ ಇದು ಸೇಮ್ ಕೆಳಗಡೆ ಏನು ಡೈಮೆನ್ಷನ್ ಬರುತ್ತೆ ಇದು ಕೂಡ ಅದೇ ಥರನೇ 10/3 ಇದೆ ಬಾಲ್ಕನಿ. ಸೊ ಅದೇ ಥರ ಸೇಮ್ ಆಪೋಸಿಟಲ್ಲಿ ಇನ್ನೊಂದು ರೂಮ್ ಇದೆ. ಇದು 10/12 ಬರುತ್ತೆ. ಓಕೆ. ಇದಕ್ಕೆ ವಿತ್ ಅಟ್ಯಾಚ್ ಬಾತ್ ಬಂದಿದೆ ಓಕೆ. ಈ ರೂಮಿಗೆ. ಹಾಂ ಹಾಂ. ಸ್ವಿಚ್ ಬೋರ್ಡ್ ಎಲ್ಲ ಯಾವುದು ಯೂಸ್ ಮಾಡ್ತೀರಾ? ಸರ್ ಸ್ವಿಚ್ ಬೋರ್ಡ್ ಬಂದು ನಿಮಗೆ ಹೈಫೈ ಯೂಸ್ ಮಾಡ್ತಾ ಇದ್ದೀವಿ. ಓಕೆ. ನಿಮಗೆ ಮತ್ತೆ ಪ್ಲಂಬಿಂಗ್ ಎಲ್ಲ ಬಂದು SS ಯೂಸ್ ಮಾಡ್ತಾ ಇದ್ದೀವಿ. ಹಾಂ ಹಾಂ. ಅದು ಬಿಟ್ಟರೆ ನಿಮಗೆ ಪ್ಲಂಬಿಂಗ್ ಪೈಪ್ಸ್ ಬಂದು ಆಶೀರ್ವಾದ್ ಯೂಸ್ ಮಾಡ್ತಾ ಇರೋದು ನಾವು. ಆಶೀರ್ವಾದ. ಓಕೆ. ಹೌದು. ಹಾಂ ಹಾಂ. ಸ್ಟೀಲ್ ಎಲ್ಲ ನಿಮಗೆ A1 ಯೂಸ್ ಮಾಡಿದ್ದೀವಿ. ಮತ್ತು ಸಿಮೆಂಟ್ ಬಂದು ಅಲ್ಟ್ರಾಟೆಕ್ ಬಿಲ್ಲರ್ ಸೂಪರ್ 4353 ಗ್ರೇಡ್ ಎರಡೂ ಯೂಸ್ ಮಾಡಿದ್ದೀವಿ. ಸರ್ ರೂಮ್ ಮೆಜರ್ಮೆಂಟ್ ಎಲ್ಲ ಎಷ್ಟಿದೆ? ರೂಮ್ ಮೆಷರ್ಮೆಂಟ್ ಇದು ಬಂದು 12/13 ಇದೆ. ಆ ರೂಮ್ ಬಂದು ನಿಮಗೆ 10/12 ಬರುತ್ತೆ. ಓಕೆ. ಸೊ ಈ ರೂಮಿಗೆ ಡಬಲ್ ಡೋರ್ಸ್ ಇದೆ. ಸೊ ಇದನ್ನ ಇವರು ಟೆರಸಿಗೆ ಕೂಡ ಆಕ್ಸೆಸ್ ಮಾಡ್ಬೋದು, ಒಳಗಡೆ ಕೂಡ ಆಕ್ಸೆಸ್ ಮಾಡ್ಬೋದು. ಅದು ಬಾಲ್ಕನಿ ಡೋರು. ಸೊ ಇದು ಬಂದರೆ ನಿಮಗೆ 1 RK ಇದೆ. ಇದರಲ್ಲಿ 1 ಬೆಡ್ರೂಮ್, 1 ಹಾಲ್ ಮತ್ತು ಓಪನ್ ಕಿಚನ್ ಇಲ್ಲದೆ 1 ಟಾಯ್ಲೆಟ್ ಇದೆ ಇದರಲ್ಲಿ. ಸೊ ಇದು ಬಂದು ಟಾಯ್ಲೆಟ್. ಸೊ ಈ ರೂಮಲ್ಲಿ ಮಾತ್ರ ನಾವು ಜಸ್ಟ್ ಬೇಸಿಕ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ವಿ ಬಿಕಾಸ್ ರೆಂಟಲ್ ಪರ್ಪಸ್ ಆಗಿರೋದ್ರಿಂದ ಇದಕ್ಕೆ ನಾವು ಟೇಲ್ ಕ್ಲಾಡಿಂಗ್ ಕೊಟ್ಟಿದ್ದೀವಿ. ಸೊ ಈ ಕೌಂಟರ್ ಸ್ಲ್ಯಾಬ್ ಕೂಡ ನಿಮಗೆ 40 mm ಬರುತ್ತೆ. ಓಕೆ. ಹಾಲೆಲ್ಲ ಎಷ್ಟು ಬರುತ್ತೆ ಮೇಡಮ್? ಸರ್ ಇದು ನಿಮಗೆ 15/10 ಬರುತ್ತೆ ಸರ್. ಓಕೆ. ಸೊ ಇದು ಒಂದು ರೂಮ್. ಇದಕ್ಕೆ ಸ್ಟೀಲ್ ಕಬ್ಬಿಣದ ಯೂಸ್ ಮಾಡಿದ್ರೆ ಕಿಟಕಿ? ಹೌದು. ಓಕೆ. ನೆಕ್ಸ್ಟ್ ಟೆರೆಸ್ಸು. ಹಾಂ ಹಾಂ. ಸೊ ನೀವು ಇಲ್ಲಿ ನೋಡ್ಬೋದು ಲಾಂಗ್ ಸ್ಪ್ಯಾನ್ ಗ್ರಿಲ್ ಪ್ರೊವೈಡ್ ಮಾಡಿದ್ದೀವಿ ಬಿಕಾಸ್ ವೆಂಟಿಲೇಷನ್. ಬಿಕಾಸ್ ಆ ಕಡೆ ಈ ಕಡೆ ಇಲ್ಲಿ ಎಲ್ಲನೂ ಕಂಪ್ಲೀಟಾಗಿ ಬಿಲ್ಡಿಂಗ್ ಇದೆ ಹಾಗಾಗಿ. ಓಕೆ. ಸೊ ಇದು ಫ್ಲೋರಿಂಗ್ ಬಂದು ಅವರು ಪಿಂಕ್ ಮಾರ್ಬಲ್ ನಾವು ಯೂಸ್ ಮಾಡಿರೋದು ಇಲ್ಲಿ. ಇನ್ನು ಫಿನಿಶಿಂಗ್ ಆಗಬೇಕು. ಓಕೆ. ಇದು ಕಂಪ್ಲೀಟಾಗಿ ಪಿಂಕ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ ಇಲ್ಲೂ ಕೂಡ. ಈಗ ಪಾರ್ಕಿಂಗ್ ಎಲ್ಲ ಕೆಳಗಡೆ ಇದೆಯಾ ಮೇಡಮ್ ಹೇಗೆ? ಹೌದು, ಪಾರ್ಕಿಂಗ್ ಕೆಳಗಡೆ ಇದೆ. ಒಂದು ಕಾರ್ ನಿಲ್ಬೋದು, 2 ಬೈಕ್ಸ್ ಆಗೋಷ್ಟು ಪಾರ್ಕಿಂಗ್ ಇದೆ ಸರ್. ಓಕೆ. ಹಾಗೆ ಇಲ್ಲೊಂದು ಸ್ಕೈಲೈಟ್ ಪ್ರೊವೈಡ್ ಮಾಡಿದ್ದೀವಿ. ಇದು ಡೈಮೆನ್ಷನ್ ಬಂದು 4/2 ಅಪ್ರಾಕ್ಸ್ ಬರುತ್ತೆ. ಸೊ ಇದೇ ರೀತಿ ನಾವು ಎಕ್ಸ್ಟರ್ನಲ್ ಸ್ಟೇಜಲ್ಲೂ ಒಂದು ಸ್ಕೈಲೈಟ್ ಪ್ರೊವೈಡ್ ಮಾಡಿದ್ದೀವಿ. ಜಸ್ಟ್ ಏನಿಲ್ಲ ವೆಂಟಿಲೇಷನ್ ಮತ್ತು ಲೈಟ್ ಪರ್ಪಸ್ಗೋಸ್ಕರ ನಾವು ಇಲ್ಲಿ ಕ್ರಾಸ್ ವೆಂಟಿಲೇಷನ್ಸ್ ತುಂಬ ಕೊಟ್ಟಿದ್ದೀವಿ. ಇಲ್ಲೂ ಕೂಡ ಒಂದು ಸ್ಕೈಲೈಟ್ ಇದೆ. ಓಕೆ. ಎಷ್ಟು ಮಂತಲ್ಲಿ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿಕೊಡ್ತೀರಾ ಮೇಡಮ್? ಸರ್ ಅದು ಈ ಸೈಡ್ ಡೈಮೆನ್ಷನ್ ಬಂದು 30/30. ಸೊ ಟೋಟಲ್ 900 ಸ್ಕ್ವೇರ್ ಫೀಟ್ ಬರುತ್ತೆ. ನಾವು ಇದನ್ನು ಶುರು ಮಾಡಿ ಅಪ್ರಾಕ್ಸ್ ಇವಾಗ 7 ಮಂತ್ಸ್ ಆಯಿತು ಸರ್. ಇನ್ನು ಮ್ಯಾಕ್ಸಿಮಮ್ ಇನ್ನು 1 ಮಂತ್ ಒಳಗಡೆ ವರ್ಕ್ ಮುಗಿಯುತ್ತೆ. ಓಕೆ. 1 ಮಂತಲ್ಲೇ ಮುಗಿಯುತ್ತೆ? ಹೌದು. ಓಕೆ.
ಮತ್ತು ಇದಕ್ಕೆ ಸ್ಟೇಕೇಸಿಗೆಲ್ಲನೂ ರೈಲಿಂಗ್ಸ್ ಬಂದು MS ಮತ್ತು SS ಯೂಸ್ ಮಾಡ್ತಾ ಇದ್ದೀವಿ. ಓಕೆ ಅದ್ರದ್ದು ಗೇಜ್ ಬಂದು ನಿಮಗೆ 16 ಮತ್ತು 18 ಗೇಜ್ ಯೂಸ್ ಮಾಡ್ತಾ ಇದ್ದೀವಿ ನಾವು. ಓಕೆ ಸೊ ಫ್ರಂಟಲ್ಲಿ ಅದೇ ರೀತಿ ಬರುತ್ತೆ ರೈಲಿಂಗ್ಸು. ಸೊ ನೆಕ್ಸ್ಟ್ ಇವಾಗ ಇವಾಗ 2 to 3 ಕೋಟ್ಸ್ ಪಟ್ಟಿ ಆಗಿದೆ, ಬಿರ್ಲಾ ಪಟ್ಟಿ ಆಗಿದೆ. ಓಕೆ ಸೊ ನಿಮಗೆ ಪೇಂಟ್ ಬಂದು ನಾವು ಯೂಸ್ ಮಾಡ್ತಾ ಇರೋದು ಇವಾಗ ನಾವು ಎಮಲ್ಷನ್ ಯೂಸ್ ಮಾಡ್ತಾ ಇದ್ದೀವಿ, ಪ್ರೀಮಿಯಂ ಎಮಲ್ಷನ್ ಮತ್ತು ಅಪೆಕ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ ಸೊ ಅದೇ ರೀತಿ ಇಲ್ಲೂ ಕೂಡ ನಿಮಗೆ ರೈಲಿಂಗ್ಸ್ ಬರುತ್ತೆ, ಇಲ್ಲಿ SS ಬರುತ್ತೆ ರೈಲಿಂಗ್ಸು. ಓಕೆ, ಈ ಸೈಡ್ದು ಡೈಮೆನ್ಷನ್ ಬಂದು 30 ಇದೆ, 30 ಫೀಟ್ ಕ್ರಾಸ್ 30 ಫೀಟು, ಓವರಾಲ್ 900 ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ನೀವು ಎಲಿವೇಶನ್ ನೋಡ್ತಾ ಇದ್ದೀರಾ ಅಲ್ಲ, ಸೊ ಎಲಿವೇಶನಲ್ಲಿ ಫ್ರಂಟಲ್ಲಿ ಏನೇನು ಬಂದಿದೆ ಇದಕ್ಕೆಲ್ಲನೂ ನಾವು ಮೆಶ್ ವರ್ಕ್ ಮಾಡಿನೇ ಇದನ್ನೆಲ್ಲ ಮಾಡಿರೋದು. ಆ ಥರ ಇದ್ದರೆ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ, ವರ್ಕೆಲ್ಲ ಇಷ್ಟ ಆಗ್ಬಿಡುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ಸರ್ ಹಾಗೆಯೇ ಮೇಡಮ್ ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಒಳ್ಳೆ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ, ವುಡ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ಹೊಸದಾಗಿ ಬಿಲ್ಡಿಂಗ್ನ ಮಾಡ್ಕೊಳ್ಬೇಕು, ಒಂದು ಕನ್ಸ್ಟ್ರಕ್ಷನ್ನ ಮಾಡಬೇಕು, ಒಂದು ಮನೆಯನ್ನು ಕಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಈಸಿಯಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು. ಇವ್ರು ನಿಮಗೆ ಬೆಂಗಳೂರು, ಮೈಸೂರು, ತುಮಕೂರಿನಲ್ಲಿ ಮನೆ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ವರ್ಕ್ ಯಾವುದೇ ಆಗಿರ್ಬೋದು ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಒಂದು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಒಂದು ಮನೆಗಳನ್ನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಈಸಿಯಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು. ಕಾಂಟ್ಯಾಕ್ಟ್ ನಂಬರ್ನ ಹಾಗೆಯೇ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ನ ಮಾಡಿಕೊಂಡು ನೀವು ಕೂಡ ನಿಮ್ಮ ಕನಸಿನ ಮನೆನ ಇವ್ರ ಹತ್ರ ಮಾಡಿಸ್ಕೊಳ್ಳಿ.